ಹಲೋ. ಹಲೋ, ಯಾರು? ನಾನು ಬೇಕು. ನಾನು ವಿನಯ್ ಅಂತ ಮಾತಾಡ್ತಾ ಇರೋದು. ಫ್ರಮ್ ಮೈ ಹೋಮ್. ನಮ್ಮ ಕರ್ನಾಟಕದ ಯಾವ್ದಾದ್ರು 10 ಜನ ಮುಖ್ಯಮಂತ್ರಿ ಹೆಸರುಗಳನ್ನ ಹೇಳಿದ್ರು. ಬರ್ತಾ ಇಲ್ಲ ಬ್ರೋ. ನನ್ನ ಹೆಸರು ವಿನಯ್ ಅಂತ ಹೇಳಿ. ಒಂದ್ ಮಿನಿಟ್ ಇರಿ ಅಂದ್ರೆ ಕಟ್ ಮಾಡ್ಬಿಟ್ರ ಕಾಲು. ರಾಮಾಯಣದಲ್ಲಿ ಹೂ ಇಸ್ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ನಿಮ್ಗೆ ಅನ್ಸುತ್ತೆ? ರಾಮ, ನೋ. ರಾವಣ, ಅಲ್ಲ. ಆಂಜನೇಯ. ಅಲ್ಲ. ಕರ್ನಾಟಕ, ಬೆಂಗಳೂರು. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಹೇಳಿದೇನು ಅಂತ ಅಂದ್ರೆ, ನೀವು ಮೈಕ್ ತಗೊಂಡು ಯಾರತ್ತಾದ್ರೂ ಪ್ರಶ್ನೆ ಕೇಳಕ್ ಹೋದ್ರೆ ಗಾಬರಿಗೆ ಅವ್ರು ಮರ್ತೋಗ್ಬಿಡ್ತಾರೆ, ಇಲ್ಲ ನಿಮ್ನ ನೋಡಿದ್ರೆ ಮರ್ತೋಗ್ತಾರೆ, ಇಲ್ಲ ಕ್ಯಾಮ್ರಾ ನೋಡಿ ಕಾಶಿಯಸ್ ಆಗ್ತಾರೆ, ಅದಕ್ಕೋಸ್ಕರನೇ ಆನ್ಸರ್ ತಪ್ಪು ಹೇಳ್ತಾರೆ ಅಂತ ಹೇಳಿ ನನಗೂ ಎಲ್ಲೋ ಒಂದ್ ಕಡೆ ಹೌದಲ್ಲ, ಈ ತರನೂ ಆಗಿರ್ಬೋದಲ್ಲ, ನಿಜ ಅಂತ ಅನ್ಸಿದೆ. ಸೊ ಇವತ್ತು ಅದಕ್ಕೋಸ್ಕರನೇ ಕಾಲ್ ಮುಖಾಂತರ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳೋ ಪ್ರಶ್ನೆಗೆ ಏನಾದ್ರು ಕರೆಕ್ಟಾಗಿರೋ ಉತ್ತರ ಕೊಟ್ರೆ ಅವ್ರಿಗೆ ನನ್ನ ಕಡೆಯಿಂದ ಗಿಫ್ಟ್ ಇರುತ್ತೆ. ಸೊ ಗಿಫ್ಟ್ ಏನು ಅನ್ನೋದನ್ನ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನಾನು ಕೇಳೋ ಅಷ್ಟು ಪ್ರಶ್ನೆಗೂ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಅಂತ ನೋಡೋಣ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ. ಸೊ ಸಿಕ್ಕಾಪಟ್ಟೆ ಜನ ರಿಪ್ಲೈ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಇವತ್ತು ಕಾಲ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಇವಾಗ ಅನ್ವಿತಾ ಅನ್ನೋರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಇವರು ಮೈಸೂರವರು. Hi, if you record your name and reason for calling, I'll see if this person is available. Oh no! Thanks. Please stay on the line. ಯಾವ ತರ ಗುರು, ಫುಲ್ ಅನ್ರೆಸ್ಪೆಕ್ಟ್. ಹಲೋ. ಹಲೋ, ಹಾಯ್. ಇದು ಯಾವ ತರ ಇದು ಅಂದ್ರೆ, ಲೈಕ್ ಯಾರಾದ್ರೂ ಕಾಲ್ ಮಾಡಿದ್ರೆ ಅವರು ರೀಸನ್ ಹೇಳಿದ್ರೆ ಮಾತ್ರ ನೀವು ಕಾಲ್ ಪಿಕ್ ಮಾಡೋದಾ? ಅದು ಐಫೋನ್ ಸೆಟ್ಟಿಂಗ್ಸ್ ಇರೋದೇ ಹಂಗೆ. ನಮ್ಮ ಫೋನ್ ಆ ಸೆಟ್ಟಿಂಗ್ಸ್ ಇಲ್ಲಪ್ಪ. ಓಕೆ, ಹೋಗ್ಲಿ ಬಿಡಿ. ಸೊ ದಿಸ್ ವಿಲ್ ಬಿ ಎ Q&A ಸೆಷನ್. ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಗೂಗಲ್ ಮಾಡಂಗಿಲ್ಲ, ಅಕ್ಕಪಕ್ಕದವ್ರನ್ನ ಕೇಳಂಗಿಲ್ಲ, ಲೌಡ್ ಸ್ಪೀಕರ್ ಅಲ್ಲಿ ಇರಂಗಿಲ್ಲ. ಲೆಟ್ಸ್ ಪ್ಲೇ ಫೇರ್. ಓಕೆ. ಸೊ ನಾನು ಕೇಳೋವಂತ 10 ಪ್ರಶ್ನೆಗೂ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ, ನೀವು ಯಾವ ಜಾಗದಲ್ಲಿ ಇದ್ರು ಅದೇ ಜಾಗಕ್ಕೆ ಬಂದು ನಿಮ್ಮನ್ನ ಕರ್ಕೊಂಡೋಗಿ ನಾನು ಟ್ರೀಟ್ ಕೊಡಿಸ್ತೀನಿ. ಓಕೆ, ಫೈನ್. ನಿಮ್ಮ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಸೊ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ, ಹೌ ಮೆನಿ ಸ್ಟೇಟ್ಸ್ ಇನ್ ಇಂಡಿಯಾ ಅಂಡ್ ಹೌ ಮೆನಿ ಟೆರಿಟರೀಸ್? 28 states, 8 union territories. ಸೂಪರ್. ನಿಜ ಗೂಗಲ್ ಮಾಡ್ತಾ ಇಲ್ಲ ತಾನೆ? ಇಲ್ಲ. ಓಕೆ, ವಿಚ್ ಇಸ್ ದ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ? ಗೊತ್ತಿಲ್ಲ. ಓಕೆ, 20 ಸೆಕೆಂಡ್ ಒಳಗಡೆ ಯಾವ್ದಾದ್ರು 10 ರಾಜ್ಯ ಮತ್ತೆ ಅದರ ರಾಜಧಾನಿಗಳನ್ನ ಹೇಳಿ. ಆಂಧ್ರ ಪ್ರದೇಶ್, ಹೈದರಾಬಾದ್, ಅರುಣಾಚಲ್ ಪ್ರದೇಶ್, ಇಟಾನಗರ್, ಅಸ್ಸಾಂ, ಬಿಹಾರ್. ರುಕೋ ಜರಾ ಸಬರ್ ಕರೋ. ಬಿಹಾರ ಸ್ಟೇಟ್ ರೀ, ಅಸ್ಸಾಂ ಬಿಹಾರ್ ಅಂತೆ, ಆಂಧ್ರ ಪ್ರದೇಶ್ ಹೈದರಾಬಾದ್ ಅಂತೆ. ಅಯ್ಯೋ ದುರ್ವಿಧಿಯೇ. ಸೋಷಿಯಲ್ ಸ್ಟಡೀಸ್ ಅಲ್ಲಿ ದಿನ ಹೇಳ್ಸೋರು, ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ. ಆಂಧ್ರ ಪ್ರದೇಶ್ ಅಮರಾವತಿ, ಅಸ್ಸಾಂದು ಡಿಸ್ಪುರ್, ಬಿಹಾರ್ ಪಾಟ್ನಾ, ಎಲ್ಲ ಉಲ್ಟಾ ಮಾಡ್ಬಿಟ್ಟು ಹೇಳ್ಬಿಟ್ರಿ ಒಂದ್ ನಿಮಿಷಕ್ಕೆ. ಹೋಗ್ಲಿ ಬಿಡಿ. ಓಕೆ, ಸೊ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಪರ್ವತ ಯಾವುದು? ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ? ಇದು ಕೇಟುನಾ? ಅಲ್ಲ, ಅದು ಜ್ಞಾಪಕ ಬರ್ತಾ ಇದೆ, ಬಟ್ ಹೇಳಕ್ ಗೊತ್ತಾಗ್ತಾ ಇಲ್ಲ. ಹೇಳಿ. ಕೆ ಇಂದ ಸ್ಟಾರ್ಟ್ ಆಗತ್ತೆ. ಆಬ್ವಿಯಸ್ಲಿ ಆನ್ಸರ್ ಬಂದು ಕಾಂಚನಜಂಗ. ಓಕೆ, ಇನ್ನೊಂದು ಎಲ್ಲದ್ರಲ್ಲೂ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ನೀವು ಹೇಳ್ಬೇಕು. ಇಷ್ಟು ಈಸಿ ಆಗಿರೋ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಹೂ ವಾಸ್ ದ ಫಸ್ಟ್ ವುಮೆನ್ ಇಂಡಿಯನ್ ಗವರ್ನರ್? ಇಷ್ಟೊಂದೆಲ್ಲ ಟೈಮ್ ತಗೋತಾರೆ. ಇಲ್ಲ, ಗೊತ್ತಿಲ್ಲ. ಇವರು ಸಿಂಗರ್ ಕೂಡ, ಪೊಯೆಟ್ ಕೂಡ. ಹಿಂಟ್ ಕೊಡ್ತಾ ಇದೀನಿ. ಐಡಿಯಾನೇ ಇಲ್ಲ. ಭಾರತದ ಕೋಗಿಲೆ ಅಂತ ಕೂಡ ಕರೀತಾರೆ. ಸರೋಜಿನಿ ನಾಯ್ಡು. ಎಸ್, ರೈಟ್ ಆನ್ಸರ್. ಓಕೆ, ಇಂಡಿಯನ್ದು ಸ್ಪೇಸ್ ಏಜೆನ್ಸಿಯ ಹೆಸರೇನು? ನಾಸಾ. ನಾಸಾ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಸ್ರೋ ರೀ. ಇಸ್ರೋ. ಯಾವ್ದ್ರಿ ನಾಸಾ? ಎಲ್ರಿ ಇಸ್ರೋ ತಾನೆ. ಹೆಂಗ ಅನ್ಸ್ತು ಅಟ್ಲೀಸ್ಟ್ ಗೇಮ್ ಆಡಿ? ಚೆನ್ನಾಗಿತ್ತು. ಸೊ ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಸೊ ಅನ್ಫಾರ್ಚುನೇಟ್ಲಿ ನೀವೇನೋ ಗೆದ್ದಿಲ್ಲ, ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ 1-2 ಕ್ವಶನ್ ಗೂಗಲ್ ಮಾಡಿದ್ರು ಅಂತ ಅನ್ಸುತ್ತೆ, ಬಟ್ ಹೇಳಕ್ಕಾಗಲ್ಲ. ಬಟ್ ಇಟ್ ವಾಸ್ ಫನ್. ಇವಾಗ ನೆಕ್ಸ್ಟ್ ಕಾಲ್ ಮಾಡೋಣ. ಹಲೋ, ಯಾರು? ನಾನು ಬೇಕು. ನಾನು ವಿನಯ್ ಅಂತ ಮಾತಾಡ್ತಾ ಇರೋದು. ಫ್ರಮ್ ಮೈ ಹೋಮ್. ಸರಿ. ಅಂದ್ರೆ ಒಂಜಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸ್ಟೋರಿ ಹಾಕಿದ್ನಲ್ಲ, ರಿಪ್ಲೈ ಮಾಡಿದ್ರಿ. ಹಾಯ್. ನೀವು ಡಾಕ್ಟ್ರಾ? ಹೌದು. ಓ ಸೂಪರ್. ಏನ್ ಡಾಕ್ಟರ್ ಅಂತ ಕೇಳ್ಬೋದಾ? ನಾನು ಆಕ್ಚುಲಿ MBBS ಮುಗಿಸಿ ಕಾಸ್ಮೆಟಾಲಜಿ ಮಾಡಿ ಇವಾಗ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀನಿ. ಹೆಂಗ್ರಿ ಅಷ್ಟೊಂದೆಲ್ಲ ಓದಿದ್ದೀರಾ? ಪ್ಯಾಷನ್. ಈಗ ನೀವು ಕೆಲಸ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇಲ್ವಾ, ಹಂಗೆ.
ಇದನ್ನೇ ಹೇಳೋದು ಬಿಸ್ಕೆಟ್ ಹಾಕೋದು ಅಂತ. ಇಲ್ಲ ನಿಜ. ಸೊ ನಾನು ರೋಡಲ್ಲಿ ನಿಂತ್ಕೊಂಡು ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೆ, ಅದೇ ಥರ ಕ್ವಶನ್ಸ್ಗಳನ್ನ ಇವಾಗ ನಿಮಗೆ ಕಾಲ್ ಮುಖಾಂತರ ಕೇಳ್ತೀನಿ. ಕಾಲ್ ಅಲ್ಲಿ ಕೇಳೋ ಕ್ವೆಶನ್ಸ್ಗಳ? ಹಾಂ, ಕಾಲಲ್ಲಿ ಕೇಳೋ ಕ್ವಶನ್ಸ್ಗಳನ್ನ. ಓಕೆ. ನೀವೇನಾದರೂ ಆನ್ಲೈನಲ್ಲಿ ಟ್ರೀಟ್ಮೆಂಟು ಕನ್ಸಲ್ಟೇಷನ್ ಎಲ್ಲ ಮಾಡ್ತೀರಾ? ಯಾ, ಸಮಟೈಮ್ಸ್. ನೋಡಿ, ನೀವು ಆನ್ಲೈನಲ್ಲಿ ಮಾಡ್ಬೋದು, ನಾವು ಆನ್ಲೈನಲ್ಲಿ ಮಾಡೋಕ್ಕಾಗಲ್ವಾ? ಇದಪ್ಪ ಗುಣ ಅಂದ್ರೆ ಯುಟಿಲೈಸಿಂಗ್ ದ ಟೆಕ್ನಾಲಜಿ. ಇಲ್ಲ, ಆಕ್ಚುಲಿ ಏನಂದ್ರೆ ಇದು ಒಂಥರ ನ್ಯೂ ಕಾನ್ಸೆಪ್ಟ್, ಈ ತರನು ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಲ್ಲ. ಅದಕ್ಕೆ ಸೊ ಸಮಥಿಂಗ್ ಯುನೀಕ್ ಆಗಿರ್ಲಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮ್ಗೆ RBI ಇದೆ ಗೊತ್ತು ತಾನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದು. ಸೊ ನಿಮ್ಮ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಶುರುವಾಯಿತು? ವೆನ್ ವಾಸ್ RBI ಎಸ್ಟಾಬ್ಲಿಷ್ಡ್? 1947, 45. 1945. ಯಾ, 1945. ಓಕೆ, ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಓಕೆ ದುಡ್ಡು ಪ್ರಿಂಟ್ ಆಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತು ನಾನು ತಿಳ್ಕೋಬೇಕು? ಅನ್ಸಿತ್ತು ಆಕ್ಚುಲಿ, ನೋಟ್ಸ್ ಎಲ್ಲ ಬ್ಯಾನ್ ಆದಾಗ. ಸೊ ಅವಾಗ ನಾನು ರಿಸರ್ಚ್ ಮಾಡಿದಾಗ ಇಟ್ ಶೋಡ್ ಸಮ್ವೇರ್ ಬಿಟ್ವೀನ್ ಆ ಟೈಮ್ ಅಲ್ಲಿ, ಲೈಕ್ ಐ ನಾಟ್ ರಿಮೆಂಬರ್ ಎಕ್ಸಾಕ್ಟ್ಲಿ 1945 1925 ಯಾವ್ದು ಅಂತ ಹೇಳಿ. So probably 1945. You're smart, doctor, but the answer is wrong. Answer is 1935. 1935ರಲ್ಲಿ ಸ್ವತಂತ್ರ ಬರೋಕ್ಕಿಂತ ಮುಂಚೆ RBI ಶುರುವಾಗುತ್ತೆ. Okay. ಸೊ ದ ಸೆಕೆಂಡ್ ಕ್ವಶನ್ ಇಸ್, ನಮ್ಮ ಭಾರತ ತನ್ನ ಗಡಿಯನ್ನ ಯಾವ ಒಂದು ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹಂಚ್ಕೊಳುತ್ತೆ? ಗೂಗಲ್ ಮಾಡಂಗಿಲ್ಲ. Bangladesh. No, I was thinking probably Bangladesh or China. Bangladesh. Maybe. ಕರೆಕ್ಟ್ ಆನ್ಸರ್ ಬಾಂಗ್ಲಾದೇಶ್. ಗೆಸ್ ಮಾಡೋಣ ಗೊತ್ತಿತ್ತ? ಇಲ್ಲ, ಕನ್ಫ್ಯೂಷನ್ ಇತ್ತು, ಅದಕ್ಕೋಸ್ಕರ ಐ ಜಸ್ಟ್ ಸೆಡ್ ಬಾಂಗ್ಲಾದೇಶ್. ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಡ್ಯಾಮ್ ಯಾವುದು? ಗೊತ್ತಿಲ್ಲ. ಓಕೆ, ನಿಮಗೆ ಗೊತ್ತಿರೋಂಥ ಯಾವ್ದಾದ್ರು 5 ಡ್ಯಾಮ್ಗಳ ಹೆಸರುಗಳನ್ನ 10 ಸೆಕೆಂಡ್ ಒಳಗಡೆ ಹೇಳಿ. 5 ಡ್ಯಾಮ್ಸ್? ಯಾವ್ದಾದ್ರು. ಯಾವುದು ಆನೆಸ್ಟ್ಲಿ ಸದ್ಯಕ್ಕೆ ಏನು ನೆನಪಾಗ್ತಾ ಇಲ್ಲ. KRS ಡ್ಯಾಮು ನೆನಪಾಗಿಲ್ವೇನ್ರಿ? ಹೌದಲ್ಲ, ಅದು ಏನಂತಾರೆ ಆನ್ಸರ್ಸ್ನೆಸ್ಗೋ ಏನಕ್ಕೋ ಗೊತ್ತಿಲ್ಲ, ನೆನಪಾಗಿಲ್ಲ. ಆನ್ಸರ್ ನಾನೇ ಹೇಳ್ತೀನಿ. ಸೊ ಆನ್ಸರ್ ಬಂದು ಹಿರಾಕುಡ್ ಡ್ಯಾಮ್ ಅಂತ ಹೇಳಿ, ಆಲ್ಮೋಸ್ಟ್ 25.79 ಕಿಲೋಮೀಟರ್ಸ್ ಉದ್ದವಾದ ಡ್ಯಾಮ್ ಇದು. ಸೊ ಇದಿರೋದು ಒಡಿಸಾದಲ್ಲಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ನಿಮ್ ಸಬ್ಜೆಕ್ಟ್ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತೀನಿ. ವಿಚ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ? ಇದು ಕಿವಿನಲ್ಲಿರುತ್ತೆ, ಬಾಯಿ ಬರ್ತಾರೆ, ಕಿವಿಲಿದೆ ಅಂತ ಗೊತ್ತಾಗ್ತಾ ಇದೆ, ಬಟ್ ಎಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನೇಮ್ ಗೊತ್ತಾಗ್ತಾ ಇದೆ, ನೇಮ್ ನೆನ್ಪ್ ಬರ್ತಾ ಇಲ್ಲ. ಅದಕ್ಕೆ 2 ಹೆಸರು ಇದೆ. ಸ್ಟೇಪ್ಸ್ ಅಂತಾರೆ, ಸ್ಟಿರಪ್ ಅಂತಾರೆ. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್. ನಾನು ನಿಮಗೆ ಇವಾಗ ಕ್ವೆಶನ್ ಕೇಳಾ? ಕೇಳಿ. ಓಕೆ, ಕೇಳಿ. ನಮ್ ಹ್ಯೂಮನ್ ಬಾಡಿ ನಲ್ಲಿರೋ ಕಲರ್ ಡಿಸ್ಕ್ರಿಮಿನೇಟ್ ಅಂದ್ರೆ ಸ್ಕಿನ್ ಕಲರ್ ಡಿಸ್ಕ್ರಿಮಿನೇಟ್ ಮಾಡೋ ಒಂದು ಸೆಲ್ ಯಾವುದು? I've studied this one ನಿಮಿಷ ರೀ. ಕಲರ್ ಡಿಸ್ಕ್ರಿಮಿನೇಷನ್ ಮಾಡೋದು ಇದು ತಾನೆ, ಮೆಲನಿನ್ ಅಲ್ಲ. ಕರೆಕ್ಟ್. ಹೌದು, ನಾನು ಕೇಳಿದ್ದು ಸೆಲ್ ಮೆಲಾನೋಸೈಟ್. ಮೆಲಾನೋಸೈಟ್. ಅದೇ ಅದನ್ನ ಓದಿದ್ದೀನಿ, ಅದು ಯಾವಾಗೋ ಹಿಂಗೆ ಪ್ರಿಪೇರ್ ಆಗ್ಬೇಕಾದ್ರೆ ಓದಿದ್ದೀನಿ ಅಂತ. ಸೊ ಇವಾಗ ನೀವು ನನ್ನ ಈಚೆ ಕರ್ಕೊಂಡು ಹೋಗ್ಬೇಕಿಲ್ಲ ಅಲ್ಲ, ನಾನು ರಾಂಗ್ ಎಲ್ಲ ಹೇಳಿದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು. ಮೇ ಬಿ ಸಮ್ವೇರ್ ಯು ಕ್ಯಾನ್ ಕನ್ಸಿಡರ್. ಓಕೆ, ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ, ಅದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಐ ವಿಲ್ ಕನ್ಸಿಡರ್. ನಿಮ್ಮ ಪ್ರಕಾರ ವಿಲ್ ಟೇಕ್ ಅಬೌಟ್ ರಾಮಾಯಣದಲ್ಲಿ ಹೂ ಇಸ್ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ನಿಮ್ಗೆ ಅನ್ಸುತ್ತೆ? ರಾಮ. ನೋ. ರಾವಣ. ಅಲ್ಲ. ಆಂಜನೇಯ. ಅಲ್ಲ, ಆಂಜನೇಯನ್ಗಿಂತ ಪವರ್ಫುಲ್. ಆಂಜನೇಯಕ್ಕಿಂತ ಪವರ್ಫುಲ್. ಹೂ ಇಸ್ ದ ಗುರು ಆಫ್ ಆಂಜನೇಯ ಅಕಾರ್ಡಿಂಗ್ ಟು ಯು? ಗೊತ್ತಿಲ್ಲ. ಆಂಜನೇಯನಲ್ಲಿ ನಿನ್ನಲ್ಲಿ ಈ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿದ್ಯಾರು? ನನಗೆ ಗೊತ್ತಿಲ್ಲ. ಯಾರು? ಆನ್ಸರ್ ಇಸ್ ಜಾಂಬವಂತ. ಓಕೆ. ಸೊ ಜಾಂಬವಂತನೇ ಆಂಜನೇಯನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿದ್ದು. ಅಂಡ್ ಜಾಂಬವಂತ ಇಸ್ ಮೋರ್ ಪವರ್ಫುಲ್ ದೆನ್ ಹನುಮಾನ್. ಓಕೆ, ಡೋಂಟ್ ಜಡ್ಜ್ ಮೀ ಫಾರ್ ದಿಸ್. ಆನೆಸ್ಟ್ಲಿ ನಾನು ಫಸ್ಟ್ ಟೈಮ್ ಈ ಹೆಸರು ಕೇಳ್ತಾ ಇದ್ದೀನಿ. ಹೌದಾ? ಎಷ್ಟೊಂದು ಜನಕ್ಕೂ ಗೊತ್ತಿರಲ್ಲ ಇದು. ನಿಮ್ಮ ಹತ್ರ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಯು ಟು. ಬೈ ಬೈ. ಆಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಪ್ರೊಫೆಷನ್ ಯಾವುದು ಅಂದರೆ ಅದು ಡಾಕ್ಟ್ರು. ನನ್ಗೆ ಆಸೆ ಇತ್ತು ನಾನು ಡಾಕ್ಟ್ರ್ ಓದಬೇಕು ಅಂತ, ಬಟ್ ಅದಾಗಿಲ್ಲ. ನನಗೆ ಯಾವತ್ತೇ ಡಾಕ್ಟ್ರ ನೋಡಿದ್ರೆ ಏನೋ ಒಂಥರ ಅವ್ರಿಗೆ ರೆಸ್ಪೆಕ್ಟು. ಒಂದು ಜೀವನ ಉಳಿಸೋ ಅಂಥದ್ದು, ತೆಗೆಯುವಂಥದ್ದು ಎರಡೂ ಯಾರು ಒಬ್ಬರೇ ಕೈಯಲ್ಲಿದೆ ಅಂತಂದರೆ ಅದು ಬರೀ ಡಾಕ್ಟ್ರ್ ಕೈಯಲ್ಲಿ ಮಾತ್ರನೇ. ನಾವು ನಿಜವಾದ ದೇವ್ರನ್ನ ನೋಡೋಕ್ಕಾಗಲ್ಲ, ಬಟ್ ದೇವ್ರ ರೂಪದಲ್ಲಿ ಕಾಣಿಸೋವಂಥ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ಅಂತಂದರೆ ಅದು ಡಾಕ್ಟ್ರು. ಯಾವಾಗ ಫೀಲ್ ಆಗುತ್ತೆ ಅಂತಂದರೆ, ನಿಮಗೆ ಇಷ್ಟಪಟ್ಟವ್ರು ಯಾರಾದರೂ ಒಬ್ಬರು ಹಾಸ್ಪಿಟ್ಲಿಗೆ ಹೋಗಿ ಸಾವಿನ ಮಧ್ಯೆ ಹೋರಾಡಬೇಕಾದ್ರೆ ಅವತ್ತು ನಿಮಗೆ ಅದು ಅರಿವಾಗುತ್ತೆ. ಬಟ್ ಒನ್ ಕೈಂಡ್ ರಿಕ್ವೆಸ್ಟ್, ಆಲ್ವೇಸ್ ರೆಸ್ಪೆಕ್ಟ್ ಡಾಕ್ಟರ್. ಸೊ ಇದು ನನ್ನ ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟು. ಸೊ ನೆಕ್ಸ್ಟು ನೋಡೋಣ
ಯಾರಿದ್ದಾರೆ ವಿಲ್ ಕಾಲ್ ದೆಮ್. ತರುಣ್ ಗೌಡ ಅಂತ ಹೇಳಿ. ಸೊ ಇವರು ಕಾಲ್ ಮಾಡ್ತಾ ಇದ್ದೀನಿ ಇವಾಗ. ಲೆಟ್ಸ್ ಸಿ ಅಟ್ಲೀಸ್ಟ್ ಇವರಾದರೂ ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತಾರಾ ಅಂತ. ಹಲೋ ಹಲೋ. ಹಾಯ್ ಬ್ರೋ. ಹೇಳಿ ಯಾರು? ಬ್ರೋ ನಾನು ವಿನಯ್ ಮಾತಾಡ್ತಾ ಇರೋದು. ಬ್ರೋ ಗೊತ್ತಾಯ್ತು. ಆಕ್ಚುಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ, ನೀವು ಯಾವ ಜಾಗದಲ್ಲಿ ಇದ್ದೀರೋ ಅದೇ ಜಾಗಕ್ಕೆ ನಾನು ಬಂದು ನಿಮ್ಮನ್ನ ಹೊರಗಡೆ ಕರ್ಕೊಂಡೋಗಿ ನೀವು ಏನು ತಗೋತಿರೋ ಅದನ್ನ ನನ್ನ ಕಡೆಯಿಂದ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಟ್ ಒಂದೇ ಗೂಗಲ್ ಮಾಡಂಗಿಲ್ಲ, ಅಕ್ಕಪಕ್ಕದಲ್ಲಿರೋರು ಯಾರನ್ನೂ ಕೇಳಂಗಿಲ್ಲ. ಫೇರ್ ಆಗಿ ಆಡೋಣ ಇಬ್ರು. ಸರಿ. ನಿಮಗೆ 20 ಸೆಕೆಂಡ್ ಟೈಮ್ ಕೊಡ್ತೀನಿ. ನಮ್ಮ ಕರ್ನಾಟಕದ ಯಾವ್ದಾದ್ರು 10 ಜನ ಮುಖ್ಯಮಂತ್ರಿ ಹೆಸರುಗಳನ್ನ ಹೇಳಿದ್ರು. ಟೈಮ್ ಸ್ಟಾರ್ಟ್ಸ್ ನಾವು. ಯಡಿಯೂರಪ್ಪ. ನಾಲ್ಕನೇ ಬರ್ತಾ ಇಲ್ಲ ಬ್ರೋ. ಸಿದ್ದರಾಮಯ್ಯ, ಯಡಿಯೂರಪ್ಪ. 10 ಸೆಕೆಂಡ್ ಆಯ್ತು, ಜಲ್ದಿ. ನಾಲ್ಕು ಬರ್ತಾ ಇಲ್ಲ ಬ್ರೋ. ಬ್ರೋ ಅಟ್ಲೀಸ್ಟ್ ಒಂದು 5 ಜನನಾದ್ರೂ ಹೇಳ್ಬೋದಲ್ಲ ಬ್ರೋ. ಎಲ್ಲ ಮರ್ತೋಗಿದ್ದೀನಿ ಬ್ರೋ. ನನ್ಗೆ ಬಿಡಿ ಬ್ರೋ. ನಮ್ಮ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ? ಗುಜರಾತ್ ಅನ್ಸುತ್ತೆ ಬ್ರೋ. ಗುಜರಾತ್. ನೀವು ಯಾವ್ದೋ ಒಂದು ಕ್ವಶನ್ ಕೇಳಿದ್ರಿ ಇದನ್ನೇ ಯೂಟ್ಯೂಬ್ ಅಲ್ಲಿ. ಗುಜರಾತ್ ಮಧ್ಯಪ್ರದೇಶ ಏನೋ ಇದಲ್ಲ. ಎರಡು ತಪ್ಪು ಬ್ರೋ. ಎರಡು ತಪ್ಪ? ಆನ್ಸರ್ ಬಂದು ರಾಜಸ್ಥಾನ್. ನಮ್ಮ ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು? ಹೂ ಇಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಗವರ್ನರ್? ಅದೇ ಇವಾಗ ಆಗಿದಾರಲ್ಲ ಅವರು. ಯಾರು? ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಬ್ರೋ. ಅವ್ರ ಪ್ರೆಸಿಡೆಂಟ್ ಬ್ರೋ. ಗೊತ್ತಿಲ್ಲ ಬ್ರೋ ಅದು. ಸರೋಜಿನಿ ನಾಯ್ಡು. ಓಕೆ. ನಮ್ಮ ಭಾರತದ ಅತಿ ದೊಡ್ಡ ಶಿಖರ ಯಾವುದು? ವಿಚ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಫ್ ಇಂಡಿಯಾ? ಮೌಂಟ್ ಎವರೆಸ್ಟ್ ಅಲ್ಲ. ಗೊತ್ತಿಲ್ಲ ಬ್ರೋ ಅದು. ಕಾಂಚನಜಂಗಾ. ಇವತ್ತೇ ಕೇಳ್ತಾ ಇರೋದು ಫಸ್ಟ್ ಟೈಮ್. ಸೀರಿಯಸ್ ಆಗಿ? ಸೀರಿಯಸ್ ಆಗಿ ಬ್ರೋ. ಸೋಷಿಯಲ್ ಎಲ್ಲ ಕಾಂಚನಜಂಗಾ ಅಂತ ಓದೇ ಇಲ್ವಾ? ಓದಿಲ್ಲ ಬ್ರೋ. ಇಂಡಿಯಾ ಶೇರ್ಸ್ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ವಿತ್ ವಿಚ್ ಕಂಟ್ರಿ? ಪಾಕಿಸ್ತಾನ ಇರ್ಬೋದು. ಇಲ್ಲ. ಇಲ್ಲ ಅಂದ್ರೆ ಚೈನಾ. ಇಲ್ಲ. ನೇಪಾಳ. ಇಲ್ಲ ಬ್ರೋ. ಆನ್ಸರ್ ಬಂದು ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಒಟ್ಟಿಗೆ ಅತಿ ಉದ್ದವಾದ ಬಾರ್ಡರ್ನ ಭಾರತ ಹಂಚ್ಕೊಳುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಟ್ ನಿಮ್ಮ ಹತ್ರ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಬ್ರೋ. ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಬ್ರೋ. ಸೊ ಶುಭಶ್ರೀ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ. ವಿಲ್ ಕಾಲ್ ಹರ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಗೊತ್ತಿಲ್ಲ. ಇನ್ನೊಬ್ರು ಕಾಲ್ ಮಾಡೋಣ. ಅಮೃತ ಅಂತ. ಹಲೋ. ಹಲೋ ಮ್ಯಾಮ್ ನಮಸ್ತೆ. ನಮಸ್ತೆ ಹೇಳಿ. ಮ್ಯಾಮ್ ನನ್ನ ಹೆಸರು ವಿನಯ್ ಅಂತ ಹೇಳಿ. ಒಂದ್ ಮಿನಿಟ್ ಇರಿ. 1 ಮಿನಿಟ್ ಇರಿ ಅಂದ್ರೆ ಕಟ್ ಮಾಡ್ಬಿಟ್ರ ಕಾಲು. ಇನ್ನೊಂದ್ಸರಿ ಕಾಲ್ ಮಾಡೋಣ. ಹೇಳಿ ಯಾರು? ಮ್ಯಾಮ್ ನನ್ನ ಹೆಸರು ವಿನಯ್ ಅಂತ ಹೇಳಿ. ಓಕೆ. ಒಂಜನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಅಂದ್ರೆ ನೀವು ಸ್ಟೋರಿಗೆ ರಿಪ್ಲೈ ಮಾಡಿದ್ದೀರಾ. ಹೇಳಿ ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಒಂದಿಷ್ಟು ಸೆಟ್ ಆಫ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ ಮ್ಯಾಮ್. ಸೊ ನಾನು ಕೇಳುವಂತ ಅಷ್ಟು ಕ್ವಶನ್ಸ್ ಗಳಿಗೆ ನೀವು ಟಕ 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 ಅಂತ ಆನ್ಸರ್ ಮಾಡ್ಬೇಕು. ನಾನು ಕೇಳುವಂತ ಅಷ್ಟು ಪ್ರಶ್ನೆಗೂ ನೀವೇಂದ್ರೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವಿರೋ ಜಾಗಕ್ಕೆ ನಾನು ಬರ್ತೀನಿ. ನೀವ್ ಏನ್ ತಿಂತೀರೋ ನಾನು ಕರ್ಕೊಂಡು ಕೊಡಿಸ್ತೀನಿ. ಓಕೆ. ನಾನು ನೀವಿರೋ ಜಾಗದಲ್ಲೇ ಇರ್ತೀನಿ ಯಾವಾಗ್ಲೂ. ಮಲ್ಲೇಶ್ವರ 8 ಕ್ರಾಸ್ ಅಲ್ಲೇ ನಮ್ಮ ಮನೆ ಇರೋದು. ಮಲ್ಲೇಶ್ವರ ಮನೆ ಅಂದ್ರೆ ನಂಗೆ ಇನ್ನೂ ಈಸಿ ಆಗುತ್ತೆ ಮ್ಯಾಮ್ ನಿಮ್ಮನ್ನ ಕರ್ಕೊಂಡು ಕೊಡಿಸೋದಕ್ಕೆ. ಮ್ಯಾಮ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಹೌ ಮೆನಿ ಸ್ಟೇಟ್ಸ್ ಇನ್ ಇಂಡಿಯಾ ಅಂಡ್ ಹೌ ಮೆನಿ ಯೂನಿಯನ್ ಟೆರಿಟರೀಸ್? ಯೂನಿಯನ್ ಟೆರಿಟರೀಸ್ 6 ಇದೆ ಅನ್ಸುತ್ತೆ. ಓಕೆ. ಅಲ್ಲ 28 ಸ್ಟೇಟ್ಸ್ ಇದೆ. ಕರೆಕ್ಟ್ ಮ್ಯಾಮ್. ಟೆರಿಟರೀಸ್ 7 ಆಕ್ಚುಲಿ ಆನ್ಸರ್ ರಾಂಗ್. 7 ಅಲ್ಲ, 8 ಯೂನಿಯನ್ ಟೆರಿಟರೀಸ್. ನಾವು ಸ್ಕೂಲಲ್ಲಿ ಇದ್ದಾಗ 6 ಇತ್ತು, ಇವಾಗ 8 ಆಗಿದೆ. ನಾನು 7 ಅನ್ಕೊಂಡಿದ್ದೆ. ಓಕೆ. ವಿಚ್ ಇಸ್ ದ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ? ಕಾವೇರಿ. ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ? ಗಂಗಾನಾ? ಕರೆಕ್ಟ್ ಮ್ಯಾಮ್. ಗಂಗಾನೇ ಲಾಂಗೆಸ್ಟ್ ರಿವರ್. 2008 ಅಲ್ಲಿ ಇಟ್ ವಾಸ್ ಬಿನ್ ಡಿಕ್ಲೇರ್ಡ್ ಆಸ್ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ಅಂತ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು, ನಮ್ಮ ಭಾರತದ ಅತಿ ದೊಡ್ಡ ಶಿಖರ ಯಾವುದು ಅಥವಾ ಪರ್ವತ ಯಾವುದು? ವಿಚ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಫ್ ಇಂಡಿಯಾ? ಮೌಂಟ್ ಎವರೆಸ್ಟ್. ಅಲ್ಲ, K2. ಎರಡು ತಪ್ಪು ಮ್ಯಾಮ್. ಆನ್ಸರ್ ಬಂದು ಕಾಂಚನಜಂಗಾ. ಮ್ಯಾಮ್ K2 ಎಲ್ಲಿ ಮ್ಯಾಮ್ ನಮ್ಮ ಇಂಡಿಯಾದಲ್ಲಿದೆ? ಹೂ ಇಸ್ ಕಾಲ್ಡ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ನಮ್ಮ ಭಾರತದ ಮಿಸೈಲ್ ಮ್ಯಾನ್ ಅಂತ ಯಾರನ್ನ ಕರೀತಾರೆ? ವಲ್ಲಭಾಯ್ ಪಟೇಲ. ಐರನ್ ಮ್ಯಾನ್ ಅವರು. ಅವ್ರ ಐರನ್ ಮ್ಯಾನ್. ಗೊತ್ತಿಲ್ಲ. ಇವರು ನಮ್ಮ ಸೌತ್ ಇಂಡಿಯನ್ ಅವರೇ. ವಿಶ್ವೇಶ್ವರಯ್ಯ? ಇಲ್ಲ. ಆನ್ಸರ್ ಬಂದು APJ ಅಬ್ದುಲ್ ಕಲಾಂ. ಓಕೆ. ಸೊ ಇವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮ್ಯಾಮ್ ಇಂಡಿಯನ್ ಸ್ಪೇಸ್ ಏಜೆನ್ಸಿ ಹೆಸರೇನು ಮ್ಯಾಮ್? ಇಸ್ರೋ.
ಹೆಂಗ್ ಮ್ಯಾಮ್ ಇಷ್ಟೊಂದು ಸ್ಮಾರ್ಟ್? ಯಾರು ಇದಕ್ಕೆ ಆನ್ಸರೇ ಮಾಡಿರ್ಲಿಲ್ಲ. ಕರೆಕ್ಟಾ? ಕರೆಕ್ಟು, ನಾಸಾ ಎಸ್, ಅಂತಿದ್ರು. ನಾಸಾ ವರ್ಲ್ಡ್ ಇಂದಲ್ವಾ, ಅದು US ಅಲ್ಲಿ ಇರೋದು, ಅದು ಕರೆಕ್ಟ್, ಗೊತ್ತು. ಎಕ್ಸಾಕ್ಟ್ಲಿ. ತುಂಬಾ ಜನ ಅದನ್ನೇ ಹೇಳಿದ್ ಮ್ಯಾಮ್. ನಿಮ್ಮ ಹತ್ರ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನಯ್. ಬೈ ಬೈ. ಬಾಯ್. ಆಕ್ಚುಲಿ ಸಿಕ್ಕಾಪಟ್ಟೆ ಸ್ಮಾರ್ಟ್ ಇರೋರು. ಇದನ್ನ ತುಂಬಾ ಜನ ಒಪ್ಕೊಳಲ್ಲ, ಬಟ್ ಹಾನೆಸ್ಟ್ ಆಗಿ ಒಂದು ಮಾತು ಹೇಳ್ತೀನಿ. ಈಗಿನ ಎಜುಕೇಶನ್ ಸಿಸ್ಟಮ್ ಇದೆ, ಇಲ್ಲಿ ಏನ್ ಕಲಿತಾ ಇದಾರೆ ಅವರು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಜಾಸ್ತಿ ಅಡಾಪ್ಟ್ ಆಗಿ, ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ ಮೇಲೆ ಅಡಾಪ್ಟ್ ಆಗಿ, ಸಿಸ್ಟಮ್ ಅಲ್ಲೇನೆ ಬರ್ಕೊಳೋದು, ಅವೆಲ್ಲ ಮಾಡಿ ಅವ್ರಿಗೆ ಮೆಮೊರಿ ತೀರಾ ಕಮ್ಮಿ, ಜನರಲ್ ನಾಲೆಜ್ ತೀರಾ ಕಮ್ಮಿ. ಬಿಕಾಸ್ ನಾನು ಹೊರಗಡೆ ಹೋದಾಗ ಜೆನ್ಜಿ ಕಿಡ್ಸ್ಗಳನ್ನೆಲ್ಲ ಮಾತಾಡಿಸ್ಬೇಕಾದ್ರೆ 90s ಕಿಡ್ಸ್ಗಿರೋ ಅಷ್ಟು ನಾಲೆಜು ನಿಜವಾಗ್ಲೂ ಅವ್ರಗಳಿಗಿಲ್ಲ. ಇದನ್ನ ಎಷ್ಟು ಜನ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ನಿಜವಾಗ್ಲೂ ಸತ್ಯ. 90s ಕಿಡ್ಸ್ಗೆ ಆ್ಯಕ್ಚುಲಿ ಜನರಲ್ ನಾಲೆಜು, ಹೊರಗಡೆ ಪ್ರಪಂಚದ ನಾಲೆಜು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 90s ಕಿಡ್ಸು ಇಲ್ಲ, ಅದಕ್ಕಿಂತ 80s ಕಿಡ್ಸು ಇವರೆಲ್ಲ ಸಿಸ್ಟಮ್ ಮುಂದೆ 10 ಅವರ್ 12 ಅವರ್ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ಈಗಿನ ಕಿಡ್ಸ್ಗಳು ನಿಜವಾಗ್ಲೂ ಮಾಡಲ್ಲ. ಸರಿಯಾಗಿ ಹೇಳಿದ್ರಿ. ಯಾರಿಗಾರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಪರ್ಸನ್ ಕಾಲ್ ಮಾಡೋಣ ಗೈಸ್. ಸೊ ಇವಾಗ ಲಾಸ್ಟ್ ಪರ್ಸನ್ ಕಾಲ್ ಮಾಡ್ತಾ ಇದ್ದೀನಿ. ಮೇಘನಾ ಅಂತ ಇವ್ರ ಹೆಸರು. ಹಲೋ ಮೇಡಮ್ ನಮಸ್ತೆ. ಹಾ ನಮಸ್ತೆ. ವಿನಯ್. ಎಸ್, ವಿನಯ್ ಮಾತಾಡ್ತಾ ಇರೋದು. ಹೇಗಿದ್ದೀರಾ ಮೇಘನಾ ಅವರೇ? ಹಾ ಚೆನ್ನಾಗಿದ್ದೀನಿ, ನೀವು? ಓ ಫುಲ್ ಆರಾಮಾಗಿದ್ದೀನಿ. ಕೇಳುವಂತ ಅಷ್ಟೂ ಪ್ರಶ್ನೆಗೂ ನೀವೇನಾದ್ರು ಕರೆಕ್ಟಾಗಿ ಉತ್ತರ ಕೊಟ್ರೆ ನಿಮ್ಮನ್ನ ಹೊರಗಡೆ ಕರ್ಕೊಂಡೋಗಿ ನೀವು ಏನ್ ತಿಂತೀರೋ, ಏನ್ ಶಾಪ್ ಮಾಡ್ತೀರೋ, ಯು ಕ್ಯಾನ್ ಪರ್ಚೇಸ್ ಆರ್ ಯು ಕ್ಯಾನ್ ಈಟ್, ಬಿಲ್ ನಾನು ಪೇ ಮಾಡ್ತೀನಿ. ಓ ನೈಸ್. ಓಕೆ. ನಮ್ಮ ಭಾರತದ ಯಾವ್ದಾದ್ರು 10 ರಾಜ್ಯಗಳು, ಅದರ ರಾಜಧಾನಿಗಳನ್ನ ನೀವು 20 ಸೆಕೆಂಡ್ ಒಳಗಡೆ ಹೇಳಿ. ಕರ್ನಾಟಕ, ಬ್ಯಾಂಗ್ಳೂರ್, ಬೆಂಗಳೂರು, ಇದು ಆಕ್ಚುಲಿ ಚೆನ್ನಾಗಿರೋದು. ಬೆಂಗಳೂರು ಸಾರಿ, ಹಾ. ಮಹಾರಾಷ್ಟ್ರ, ಮುಂಬೈ, ಡೆಲ್ಲಿ, ಏನೇನೇನ ಡೆಲ್ಲಿ. ಓ ಇಲ್ಲ, ಓಕೆ. ಇಲ್ಲ ಸ್ಕಿಪ್ ಮಾಡ್ಬಿಡಿ, ಹೋಗ್ಲಿ. ತಮಿಳ್ನಾಡು, ಚೆನ್ನೈ, ಹೈದ್ರಾಬಾದ್, ತೆಲಂಗಾಣ. ಹೈದ್ರಾಬಾದ್, ತೆಲಂಗಾಣ ಹೈದ್ರಾಬಾದ್. ತೆಲಂಗಾಣ ಹೈದರಾಬಾದ್ ಕ್ಯಾಪಿಟಲ್ ರೀ. ಹಾ. ಕೇರಳ, ತಿರುವನಂತಪುರಂ. ಹಿಮಾಚಲ್ ಪ್ರದೇಶ್, ಶಿಮ್ಲಾ. ಪಂಜಾಬ್, ಚಂಡೀಗಢ್. ಆಮೇಲೆ ಬಿಹಾರ್ದು ಪಾಟ್ನಾ. ರಾಜಸ್ಥಾನ್ದು ಜೈಪುರ್. ಸೂಪರ್. ಆಮೇಲೆ ಅಸ್ಸಾಂದು ದಿಸ್ಪುರ್. ನೈಸ್, ಐ ಗಾಟ್ ಇಟ್ ರೈಟ್. ಹಾ. ಅದಾದ್ಮೇಲೆ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ. ಜಾರ್ಖಂಡ್, ರಾಂಚಿ. ಆಮೇಲೆ ಮಧ್ಯಪ್ರದೇಶ್, ಭೋಪಾಲ್. ಗೋವಾದು ಪಂಜಿ. ಸೂಪರ್. ಜಾಸ್ತಿನೇ ಹೇಳಿದೀನಿ ರೀ. ಕರೆಕ್ಟ್ ಹೇಳಿ, ನನ್ಗೇನು ಖುಷಿ ಆಗ್ತದೆ. ಯಾರೋ ಒಬ್ರು ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ ಅಂತ. ಚಂಡೀಗಢ ಸೇಮ್ ಫಾರ್ ಇವನ್ ಒನ್ ಮೋರ್ ಸ್ಟೇಟ್. ಯಾವುದು? ಚಂಡೀಗಢ, ಹರಿಯಾಣ. ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ಉತ್ತರ ಪ್ರದೇಶ್, ಲಕ್ನೋ. ಸಿಕ್ಕಿಂದು ಗ್ಯಾಂಗ್ಟಾಕ್. ಸಿಕ್ಕಿಂ, ಗ್ಯಾಂಗ್ಟಾಕ್. ಸೂಪರ್. ಗುಡ್. 19 ಹೇಳಿದ್ರಿ. ಸೂಪರ್. ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದೀರಾ ನೀವು. ಇಲ್ಲ ಅಂದ್ರೆ ನಾನು ವಿಸಿಟ್ ಮಾಡಿರೋ ಸ್ಟೇಟ್ ಸ್ವಲ್ಪ ಈಸಿಯಾಗಿ ನೆನಪಾಯ್ತು ಅಷ್ಟೇ. ಓಕೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನ ಬೆಳೆಯುವಂತ ಜಿಲ್ಲೆ ಯಾವುದು? ಇಲ್ಲ, ಗೊತ್ತಿಲ್ಲ, ಹೇಳ್ಬಿಡಿ. ರಾಯಚೂರಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನ ಬೆಳೀತಾರೆ. ಗೊತ್ತಿರ್ಲಿಲ್ಲ, ಹೊಸ ಇನ್ಫಾರ್ಮೇಶನ್. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯುವಂತ ಜಿಲ್ಲೆ ಯಾವುದು? ಮಂಡ್ಯ. ಕರೆಕ್ಟಾ ಇಲ್ವಾ? ತಪ್ಪಾ? ಪಕ್ಕ. ನಾನು ಕೇಳ್ತೇನೆ ಪಕ್ಕನಾ ಅಂತ. ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಮಂಡ್ಯ ಅಂತ ಅಂದೆ ರೀ, ಇದು ಕರೆಕ್ಟ್ ಇರುತ್ತೆ ಅಂತ. ಮಂಡ್ಯ ಅಲ್ಲ ಆನ್ಸರ್. ತುಂಬಾ ಜನ ಅನ್ಕೊಂಡಿರೋದು ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಜಿಲ್ಲೆ ಅದು ಮಂಡ್ಯ ಅಂತ, ಬಟ್ ಆನ್ಸರ್ ಬಂದು ಬೆಳಗಾವಿ. ಬೆಳಗಾಮ. ಓ ಓಕೆ. ಅತಿ ಹೆಚ್ಚು ರಾಗಿಯನ್ನ ಬೆಳೆಯುವಂತ ಜಿಲ್ಲೆ ಯಾವುದು? ಎಲ್ಲಿ? ಕರ್ನಾಟಕದಲ್ಲ? ಆಬ್ವಿಯಸ್ಲಿ ಜಿಲ್ಲೆ. ಜಿಲ್ಲೆ. ಓಕೆ. ಡಿಸ್ಟ್ರಿಕ್ಟ್. ರಾಗಿ ಇದು ಗೊತ್ತಿಲ್ಲ ರೀ. ನಿಮ್ ಜಿಲ್ಲೆನೇ ರೀ. ಹೌದಾ? ಓಕೆ, ನಂಗೆ ಗೊತ್ತಿರ್ಲಿಲ್ಲ ಇದೆಲ್ಲ. 2 ಲಕ್ಷ ಟನ್ ರಾಗಿಗಳನ್ನ ತುಮಕೂರು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ನೋಡಿ, ನಿಮ್ಮ ಜಿಲ್ಲೆ ಬಗ್ಗೆ ನೀವೇ ತಿಳ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಹೇಗನ್ಸ್ತು ಕ್ವಶನ್ಸ್ ಎಲ್ಲ? ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಒಟ್ಟಿಗೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಲೈಕ್ವೈಸ್. ಬಾಯ್. ಗೈಸ್, ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಸೊ ಈ ವಿಡಿಯೋನ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂತ ಹೇಳಿ ಈ ಥರ ಟ್ರೈ ಮಾಡಿದೆ. ತುಂಬ ಜನ ಮೆಸೇಜ್ ಮಾಡಿದ್ರು, ನಂಬರ್ಗಳನ್ನ ಕಳಿಸ್ಕೊಟ್ಟಿದ್ರು. ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಕಮೆಂಟ್ ಮಾಡಿದ್ರು, ಮೆಸೇಜ್ ಕಳಿಸಿದ್ರು, ಅವ್ರಿಗೆ ಕಾಲ್ ಮಾಡೋವಂಥ ಪ್ರಯತ್ನ ಮಾಡಿದೆ. ಅದರಲ್ಲಿ ಒಂದಿಷ್ಟು ಜನ ಕಾಲ್ನ ಪಿಕ್ ಮಾಡಿಲ್ಲ, ಒಂದಿಷ್ಟು ಜನ ಪಿಕ್ ಮಾಡಿದ್ರು. ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಬಟ್ ಎಲ್ಲರೂ ಕರೆಕ್ಟಾಗಿರೋ ಉತ್ತರ ಕೊಟ್ಟಿಲ್ಲ. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಹಾನೆಸ್ಟಾಗಿ ಸುಳ್ಳು ಹೇಳಂಗಿಲ್ಲ. ನಾನು ಕೇಳಿದಂಥ ಅಷ್ಟೂ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಟ್ಟಿದ್ರೆ ಕಮೆಂಟ್ ಮಾಡಿ.
ಸುಳ್ಳು ಹೇಳಲ್ಲ ಅಂತ ಅನ್ಕೋತೀನಿ. ಯಾರು ಅಷ್ಟು ಪ್ರಶ್ನೆಗೂ ಕರೆಕ್ಟಾಗಿರೋ ಉತ್ತರ ಕೊಟ್ಟಿದ್ದೀನಿ ಅಂತ ಕಮೆಂಟ್ ಮಾಡ್ತಿರೋ ಅದ್ರ ಪೈಕಿ ಒಬ್ಬರನ್ನ ಡೆಫಿನೆಟ್ ಆಗಿ ಮೀಟ್ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋಯಿಂದ ಒಂದಿಷ್ಟು ಹೊಸ ವಿಷಯಗಳನ್ನ ಕಲ್ತ್ರಿ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.